ಇಲ್ಲ ಪಾಪು. ಹಲೋ, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಸೂಪರ್ ಆಗಿದ್ದೀವಿ. ಇವತ್ತಿನ ಒಂದು ವ್ಲಾಗ್ ಯಾವ ವ್ಲಾಗ್ ಅಂತಂದರೆ ನನ್ನ ಕಂಪ್ಲೀಟ್ ಒಂದು ಬಾಣಂತನದ ವ್ಲಾಗ್. ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನೆಲ್ಲ ಆಗುತ್ತೆ. ಇವತ್ತು ತಲೆಗೆ ಸ್ನಾನ ಆಯಿತು. ಸೊ ಆ ದಿನ ಹೇಗಿದೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಈ ಒಂದು ಡ್ರಿಂಕ್ನ ಕುಡಿತೀನಿ. ಇದರಿಂದ ಗ್ಯಾಸ್ಟ್ರೈಟಿಸ್ ಆಗಲ್ಲ. ಗ್ಯಾಸ್ಟ್ರೈಟಿಸ್ ಆದ್ರೂ ಸಹ ತುಂಬ ಬೇಗ ರಿಲೀಫ್ ಆಗುತ್ತೆ. ಕಾನ್ಸ್ಟಿಪೇಷನ್ನು ಆ್ಯಂಡ್ ಮೋಷನ್ ಪ್ರಾಬ್ಲಮ್ ಎಲ್ಲ ಈ ಒಂದು ಡ್ರಿಂಕ್ ಕುಡಿಯೋದ್ರಿಂದ ತುಂಬ ಕಡಿಮೆ ಆಗುತ್ತೆ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ದಟ್ ನಾನೊಂದು ಡ್ರಿಂಕ್ ಕುಡಿತಿದ್ದೀನಿ ಅಂತ. ಆ ಡ್ರಿಂಕ್ ಇದೇನೆ. ಓಂ ಕಾಳು 1 ರಿಂದ 1.5 ಸ್ಪೂನ್ ಅಷ್ಟು ಹಾಕಿ 2 ರಿಂದ 3 ನಿಮಿಷ ರೋಸ್ಟ್ ಮಾಡ್ಕೊಳ್ಬೇಕು. ಅದನ್ನು ನೀರು ಹಾಕಿ 2 ಗ್ಲಾಸ್ ನೀರು ಹಾಕಿದ್ರೆ ಆ 2 ಗ್ಲಾಸ್ ನೀರು 1 ಗ್ಲಾಸ್ ಆಗೋವಷ್ಟು ಕುದಿಸ್ಬಿಟ್ಟು ಇದನ್ನು ಕುಡಿಬೇಕಾಗತ್ತೆ. ಬೆಳಗ್ಗೆ ಎದ್ದ ತಕ್ಷಣವೇ ಕುಡಿಯೋದ್ರಿಂದ ತುಂಬ ಚೆನ್ನಾಗಿ ಬೆನಿಫಿಟ್ಸ್ ಗೊತ್ತಾಗುತ್ತೆ. ಬಾಣಂತಿಯರು ಇದನ್ನು ಒಂದು 15 ಡೇಸಿಂದ ಕುಡಿಬೋದು. ನಾನು 15 ಡೇಸಿಂದನೂ ಈ ಡ್ರಿಂಕ್ನ ಕುಡಿತಾ ಇದ್ದೀನಿ. ನಂಗೆ ತುಂಬ ಚೆನ್ನಾಗಿ ರಿಸಲ್ಟ್ ಗೊತ್ತಾಗಿದೆ. ಆ್ಯಂಡ್ ಮಗುವೂ ಪಾಟಿ ಪಾಸ್ ಮಾಡೋದಕ್ಕೆ, ಕಕ್ಕ ಪಾಸ್ ಮಾಡುವಾಗ ತುಂಬ ಕಷ್ಟಪಡ್ತಿದ್ರೆ ಅದು ಸಹ ರಿಲೀಫ್ ಆಗುತ್ತೆ. ಈವನ್ ಲಿಟಲ್ ಎ ಆಲ್ಸೋ ಫೈಂಡಿಂಗ್ ಲಿಟಲ್ ಬಿಟ್ ಸ್ವಲ್ಪ ಡಿಫಿಕಲ್ಟ್ ಆಗ್ತಿತ್ತು ಅವ್ರಿಗೆ. ಅದಕ್ಕೋಸ್ಕರ ನಾನು ಇದನ್ನು ಶುರು ಮಾಡ್ಕೊಂಡಿದ್ದು. ಸೊ ಅವಾಗಿಂದ ಲಿಟಲ್ ಎ ಪಾಟಿ ಪಾಸ್ ಮಾಡೋದಕ್ಕೆ ಯಾವುದೇ ರೀತಿ ಅಷ್ಟು ಪ್ರಾಬ್ಲಮ್ ಇಲ್ಲ. ಕೆಲವೊಂದು ದಿನ ಪಾಸ್ ಮಾಡಲ್ಲ, ಕೆಲವೊಂದು ದಿನ ಪಾಸ್ ಮಾಡ್ತಿದ್ದಾರೆ. ಸೊ ಮಕ್ಕಳಿಗೆ ಆ ಒಂದು ರೊಟೀನ್ ಅವ್ರಿಗೂ ಸೆಟ್ ಆಗಬೇಕು. ಅವ್ರ ಬಾಡಿಯಲ್ಲೂ ಎಲಿಮಿನೇಷನ್ ಅನ್ನೋದು ಪ್ರಾಸೆಸ್ಸು. ಸೊ ಅದಕ್ಕೋಸ್ಕರ ಯಾವುದೇ ರೀತಿ ಅಮ್ಮಂದಿರು ಭಯಪಡುವಂಥ ಅವಶ್ಯಕತೆ ಇಲ್ಲ. ಈ ರೀತಿ ಚೆನ್ನಾಗಿ ಬಾಯ್ಲ್ ಆದಮೇಲೆ ಅಂದರೆ 2 ಗ್ಲಾಸ್ ತೊಗೊಂಡಿರುವಂತಹ ನೀರು 1 ಗ್ಲಾಸ್ ಆಗುತ್ತೆ. ಅಲ್ಲಿವರೆಗೂ ಬಾಯ್ಲ್ ಮಾಡಬೇಕು. ಅದಾದಮೇಲೆ ಇದನ್ನು ಸ್ಟ್ರೈನ್ ಮಾಡಿ ಕುಡಿಬೇಕಾಗತ್ತೆ. ತುಂಬ ಒಳ್ಳೆಯದು. ನೀವು ಇದನ್ನು ಟ್ರೈ ಮಾಡಿಲ್ಲ ಅಂತಂದರೆ ಪ್ಲೀಸ್ ಟ್ರೈ ಮಾಡಿ. ಇವತ್ತು ಲಿಟಲ್ ಎಗೆ, ನನಗೆ ಮತ್ತು ಆದಿತ್ಯಗೆ 3 ಜನಕ್ಕೂ ತಲೆಗೆ ಸ್ನಾನದ ದಿನ. ತಲೆಗೆ ಸ್ನಾನ ಅಂತಂದರೆ ಸಾಂಬ್ರಾಣಿ ಅದೆಲ್ಲ ಒಂದು ದೊಡ್ಡ ಪ್ರಾಸೆಸ್. ನನಗೆ 7 ಗಂಟೆಯಿಂದ 7:45ಗೆ ಒಂದು ಸೆಷನ್ ಇದೆ. ಸೊ ಅದನ್ನು ಮುಗಿಸಿದ ತಕ್ಷಣ ನಾನು ಈ ಡ್ರಿಂಕ್ನ ಕುಡಿದ ತಕ್ಷಣ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಬ್ರೇಕ್ಫಾಸ್ಟ್ ನನಗೆ ಇವತ್ತಿರೋದಿಲ್ಲ. ಊಟಕ್ಕೆ ಅಂತಂದರೆ ಒಂದು ತಲೆಗೆ ಸ್ನಾನ ಆಗಿದ ತಕ್ಷಣ ಪಾಯಸ ಕುಡಿತೀನಿ ನಾನು. ಸೊ ಅದಕ್ಕೋಸ್ಕರ ಈ ಡ್ರಿಂಕ್ನ ಕುಡಿದು ಫ್ರೆಶ್ ಅಪ್ ಎಲ್ಲ ಆಗಿ ಕಾಫಿ ಕುಡಿತೀನಿ. ಕಾಫಿ ಈ ಟೈಮಲ್ಲಿ ತುಂಬ ಒಳ್ಳೆಯದು. ಬಾಣಂತಿಯರಿಗೆ ಕಾಫಿ ಇದ್ದೇ ಇರುತ್ತೆ. ಸೊ ಕಾಫಿ ಜೊತೆಗೆ ಬ್ರೆಡ್ ಅಥವಾ ರಸ್ಕ್ ತಿನ್ನಬಹುದು. ಆದರೆ ಅದಿತಿ ತುಂಬ ಅಡಿಕ್ಷನ್ ಆಗ್ತಿದ್ದಾರೆ ಅಂತ ಅನ್ನಿಸಿದೆ. ನಾವು ತಿಂದಾಗ ನಾನು ತಿಂತೀನಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಅದನ್ನು ನಾನು ಅವಾಯ್ಡ್ ಮಾಡ್ತಿದ್ದೀನಿ. ಕಾಫಿ ಎಲ್ಲ ಕುಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ನಾನು ಪಪ್ಪಾಯ ತಿಂದೆ. ಪಪ್ಪಾಯ ತುಂಬ ಒಳ್ಳೆಯದು. ಕಾಮೆಂಟಲ್ಲಿ ಒಬ್ಬರು ಕೇಳಿದರು ಪಪ್ಪಾಯ ತಿನ್ಬೋದಾ ಈ ಟೈಮಲ್ಲಿ ಅಂತ. ಎಸ್, ಇಟ್ಸ್ ಹೆಲ್ದಿ, ತಿನ್ನಿ. ಯಾವಾಗಿಂದ ತಿನ್ಬೋದು ಅಂತಂದರೆ ರೈಟ್ ಆಫ್ಟರ್ ಡೆಲಿವರಿಯಿಂದನೂ ನಾವು ತಿನ್ಬೋದು. ಯಾವುದೇ ಹಣ್ಣುಗಳಿಗೆ ರೆಸ್ಟ್ರಿಕ್ಷನ್ ಇಲ್ಲ. ಈಗ ಮೊದಲಾಗೆ ಎಣ್ಣೆ ಮಸಾಜ್ ಮಾಡೋದಕ್ಕೆ ಶುರು ಮಾಡಿದೆ. ಫಸ್ಟು ಪಾಪಗೆ ಸ್ನಾನ ಮಾಡಿಸಿ ಸಾಂಬ್ರಾಣಿ ಎಲ್ಲ ಕೊಟ್ಟು ಮಲಗಿಸಿ ಆಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ. ಅದಿತಿಗೆಲ್ಲ ಸ್ನಾನ ಆಗುತ್ತೆ. ಮೊದಲಿಗೆ ಎಣ್ಣೆ ಮಸಾಜ್. ಇವತ್ತು ಹರಳೆಣ್ಣೆ ಹಾಕಿದ್ದೀನಿ. ಆಲ್ರೆಡಿ ಒಂದು 3-4 ಡೇಸ್ ಹಾಕಿದ್ದೀನಿ, 3-4 ಟೈಮ್ಸ್ ಹಾಕಿದ್ದೀನಿ. ಸೊ ಇದು ಇವತ್ತು ಹರಳೆಣ್ಣೆನೇ ಹಾಕಿ ಸ್ನಾನ ಮಾಡಿಸ್ತಾ ಇದ್ದೀನಿ. ತುಂಬ ಒಳ್ಳೆಯದು ಹರಳೆಣ್ಣೆ. ಮಕ್ಕಳಿಗೆ ತುಂಬ ಚೆನ್ನಾಗಿ ದಪ್ಪ ಆಗೋದಕ್ಕೆ ಅಂದರೆ ವೆಯ್ಟ್ ಗೇನ್ ಆಗೋದಕ್ಕೆ ಸಹಾಯ ಆಗುತ್ತೆ. ಮುದುಬಿಲ್ಲ 1 ಮಂತ್ ಕಂಪ್ಲೀಟ್ ಮಾಡೇ ಬಿಟ್ಟರು. 1 ಮಂತ್ ಸೆಲೆಬ್ರೇಷನ್ ಇನ್ನೂ ಮಾಡಿಲ್ಲ. ಕೃವಿ ಇರಲಿಲ್ಲ ನಿನ್ನೆ. ಸೊ ಅದಕ್ಕೋಸ್ಕರ ಇನ್ನೂ ಯಾವುದೇ ರೀತಿ ಸೆಲೆಬ್ರೇಷನ್ ಮಾಡಬೇಕು. ಆದಿತ್ಯಗೆ ಎವ್ರಿ ಮಂತ್ ಫೋಟೋಶೂಟ್ ಅಷ್ಟು ರಿಸ್ಕ್ ಅಂತ ಅನ್ನಿಸ್ತಿರಲ್ಲ. ಬಟ್ ಈಗ ಆದಿತ್ಯನ ಇಟ್ಕೊಂಡು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಇನ್ನೂ ಡೈಲಮಾದಲ್ಲೇ ಇದ್ದೀನಿ, ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ. ಮಸಾಜ್ನ ನಾನು ಒಂದು 20 ನಿಮಿಷ ಮಾಡ್ತೀನಿ. 20 ನಿಮಿಷ ಆದಮೇಲೆ ಒಂದು 10 ರಿಂದ 15 ನಿಮಿಷ ಬಿಟ್ಟು ಆಮೇಲೆ ಪಾಪುನ ಸ್ನಾನಕ್ಕೆ ಕರ್ಕೊಂಡು ಹೋಗೋದು. ಯಾವ ನೀರನ್ನ ಯೂಸ್ ಮಾಡ್ತೀನಿ ಅಂತಂದರೆ ಸೋಲಾರ್ ನೀರು. ಈಗ ಬಿಸಿಲೆಲ್ಲ ಚೆನ್ನಾಗೇ ಇದೆಲ್ಲ, ಮಳೆ ಎಲ್ಲ ಯಾವುದೇ ರೀತಿ ಇಲ್ಲ. ಸೊ ಬಿಸಿನೀರು ಚೆನ್ನಾಗಿ ಕಾಯ್ದಿರುತ್ತೆ. ಅದಕ್ಕೋಸ್ಕರ ಪಾಪುಗೇನೆ ಫಸ್ಟ್ ಸ್ನಾನ ಮಾಡಿಸ್ಬಿಡೋದು. ಅದಾದಮೇಲೆ ನಮಗೆ ಬೇಕಾದ್ರೆ ಸೆಕೆಂಡ್ ಆಪ್ಷನ್ಗೆ ಗೀಝರ್ ಅಥವಾ ಹೀಟರ್ ಹಾಕ್ಕೊಳ್ಬೋದು ಅನ್ನೋ ಕಾರಣ.
ಬರುತ್ತೆ. ಎಣ್ಣೆ ಮಸಾಜ್ ಮಾಡುವಾಗ ಮಕ್ಕಳು ಅಳೋದು ಕಾಮನ್. ಏನೋ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ, ಮೈಕೈ ನೋವು ಮಾಡ್ತಿದ್ದಾರೆ ಅಂತ ಮಕ್ಕಳು ಅಳ್ತಾರೆ. ಈವನ್ ಲಿಟಲ್ ಎ ಆ್ಯಂಡ್ ಅದಿತಿ ಇಬ್ಬರೂ ಅದೇ ರೀತಿ ಎಣ್ಣೆ ಮಸಾಜ್ ಮಾಡುವಾಗ ಅಳ್ತಿದ್ರು. ಸ್ನಾನ ಮಾಡಿಸುವಾಗ ಅಷ್ಟೇನಿಲ್ಲ, ಆರಾಮಾಗಿ ಸ್ನಾನ ಮಾಡಿಸ್ಕೊಡ್ತಾರೆ. ಸ್ನಾನ ಮಾಡಿಸಿದ ತಕ್ಷಣ ಒಳ್ಳೆ ಕ್ವಾಲಿಟಿ ಒಂದು ನಿದ್ದೆ ಮಾಡಿಬಿಡ್ತಾರೆ, ತುಂಬ ಡೀಪ್ ಸ್ಲೀಪಿಗೆ ಹೋಗ್ತಾರೆ. ತಲೆಗೆ ಸ್ನಾನ ಇದ್ದಿದ್ದಿನ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಶುರು ಮಾಡ್ಕೊಳ್ತೀವಿ. ಪಾಪುದು ಎಣ್ಣೆ ಮಸಾಜು, ನಂದು ಎಲ್ಲ. ಲಿಟರಲಿ ಎಣ್ಣೆ ಮಸಾಜ್ ಆದಮೇಲೆ ಒಂದು 10ರಿಂದ 15 ನಿಮಿಷ ನಾನು ಆ ಎಣ್ಣೆ ರೆಸ್ಟ್ ಆಗೋದಕ್ಕೆ ಬಾಡಿಯಲ್ಲಿ ಬಿಡ್ತೀನಿ ಅಲ್ವಾ. ಆವಾಗ ಎಲ್ಲನೂ ರೆಡಿ ಮಾಡ್ಕೊಳ್ತೀನಿ ಬಟ್ಟೆಯಿಂದ. ಆ್ಯಂಡ್ ಪಾಪುನ ಮಲಗಿಸೋದಕ್ಕೆ ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಹೊಸದು ಹಾಕಿ. ಆ್ಯಂಡ್ ಇವತ್ತು ಖಾರ ಕೊಡ್ತಾಯಿದ್ದೀನಿ. ತಲೆಗೆ ಸ್ನಾನ ಮಾಡಿದ್ದಿನ ನಾನು ಖಾರ ಕೊಡ್ತೀನಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ ಖಾರ ಎದೆ ಹಾಲಲ್ಲಿ ತೆಗೆದಿಟ್ಕೊಂಡಿರ್ತೀನಿ. ಆ್ಯಂಡ್ ಇವತ್ತು ಕಣ್ಣಿಗೆ ಹತ್ತಿ ಸಹ ಹಾಕ್ತಿದ್ದೀನಿ. ಎದೆ ಹಾಲಲ್ಲಿ ನೆನೆಸಿರುವಂತಹ ಹತ್ತಿ ಹಾಕ್ತಿದ್ದೀನಿ. ಇದರಿಂದ ಕಣ್ಣು ದೊಡ್ಡದಾಗತ್ತೆ ಅಂತ ಹೇಳ್ತಾರೆ ಅಂತ ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಸಹ ರೆಡಿ ಮಾಡ್ಕೊಳ್ತಿದ್ದೀನಿ. ತುಂಬ ಮೆಸೇಜಸ್ ರಿಸೀವ್ ಆಗ್ತಿದೆ, ನಿಮ್ಮ ಡೈಲಿ ರೊಟೀನ್ನ ಅಪ್ಲೋಡ್ ಮಾಡಿ, ಈಗ ಹೇಗೆ ನಡೀತಾ ಇದೆ ನಿಮ್ಮ ಒಂದು ಡೈಲಿ ರೊಟೀನ್ ಅಂತ ಕಾಮೆಂಟ್ ಸೆಕ್ಷನಲ್ಲೂ ಕೆಲವ್ರಿಗೆ ಕೇಳ್ತಿದ್ದೀರಾ. ಡೆಫಿನೆಟ್ಲಿ ನನ್ನ ಒಂದು 100% ಎಫರ್ಟ್ ಹಾಕಿ ನಿಮಗೆ ಅನುಕೂಲವಾಗುವಂತೆ ನಾನು ನನ್ನ ರೊಟೀನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ತಲೆಗೆ ಸ್ನಾನ ಆಗಿರೋದ್ರಿಂದ ರೊಟೀನ್ ವಿಲ್ ಬಿ ಡೆಫಿನೆಟ್ಲಿ ಟೈಟ್. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿದ್ದೀನಿ. ಸ್ನಾನ ಆಯಿತು, ಸ್ನಾನದ ವೀಡಿಯೋ ಇನ್ನೊಂದಿನ ಮಾಡ್ತೀನಿ ನಾನು. ಸೊ ಸ್ನಾನ ಆದಮೇಲೆ ಸಾಂಬ್ರಾಣಿ ಕ್ರೂಬಿ ರೆಡಿ ಮಾಡಿರ್ತಾರೆ. ಇನ್ನೇನು ಸ್ನಾನ ಆಗ್ತಿದೆ ಅನ್ನೋ ಅಷ್ಟರಲ್ಲಿ ಹೋಗಿ ಈ ಒಂದು ಇದ್ಲು ಅಂತ ಏನು ಹೇಳ್ತೀವಿ, ಕಲ್ಲಿದ್ದಲು, ಅದನ್ನು ಸ್ಟವ್ ಮೇಲೆ ಇಟ್ಟಿರ್ತಾರೆ. ಅದನ್ನು ಈ ಒಂದು ಇದಕ್ಕೆ ಹಾಕ್ಕೊಂಡು ಬರ್ತಾರೆ. ಸಾಂಬ್ರಾಣಿಗೆ ಏನೇನೆಲ್ಲ ಹಾಕ್ತಿದ್ದೀನಿ ಅಂತ ಇವತ್ತು ವಿಡಿಯೋ ಎಂಡಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಹೆಲ್ಪ್ ಆಗುತ್ತೆ, ದಯವಿಟ್ಟು ವಾಚ್ ಮಾಡಿ ವಿಡಿಯೋ ಎಂಡ್ವರೆಗೂ. ಈ ರೀತಿ ಪಾಪುಗ ಸ್ನಾನ ಆಗಿದ ತಕ್ಷಣವೇ ಸಾಂಬ್ರಾಣಿ ಕೊಡ್ತೀವಿ. ಸಾಂಬ್ರಾಣಿಗೆ ಹಾಕಿರೋದು ನಾನು ಬೆಳ್ಳುಳ್ಳಿ ಸಿಪ್ಪೆ, ಕರಿಬೇವಿನ ಮುಂಚೆನೇ ತಂದು ಬಾಣತನದಕ್ಕಿಂತ ಮುಂಚೆ ಅಂದರೆ ಡೆಲಿವರಿಗಿಂತ ಮುಂಚೆ ತಂದು ಕ್ಲೀನಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿರುವಂತಹ ಒಂದು ಕರಿಬೇವಿನ ಒಂದು ಲೀವ್ಸು. ನೆಕ್ಸ್ಟು ಬೇವಿನ ಲೀವ್ಸು, ತುಳಸಿ, ಈ ಒಂದು ಪೌಡರ್ನು ಸಹ ಯೂಸ್ ಮಾಡ್ತಿದ್ದೀನಿ. ಇದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಅಥವಾ ಪೌಡರ್ ಸಹ ಸಿಗುತ್ತೆ. ಅದರ ಒಂದು ಡೀಟೇಲ್ಸ್ನ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಇದಕ್ಕೆ ನಾನು ಬಿಳಿ ಸಾಸಿವೆ ಸಹ ಹಾಕಿದ್ದೀನಿ ಆ್ಯಂಡ್ ಸ್ವಲ್ಪ ಅರಿಶಿನ ಸಹ ಹಾಕಿದ್ದೀನಿ. ಇಷ್ಟೇ ಸಾಕು ನೀವು ಮಗುಗೆ ಸಾಂಬ್ರಾಣಿ ಕೊಡ್ತಿದ್ದೀರಾ ಅಂತಂದರೆ. ಹೊರಗಡೆಯಿಂದ ತರುವಂತಹ ಸಾಂಬ್ರಾಣಿಯಲ್ಲಿ ಕೆಮಿಕಲ್ಸ್ ಇರುತ್ತೆ, ಹೌದು, ಅದನ್ನು ಹಾಕಬಾರ್ದು. ಆದರೆ ನಾನು ಅದನ್ನು ಯೂಸ್ ಮಾಡ್ತೀನಿ. ಪಾಪು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿರುತ್ತೆ ಅಲ್ವಾ, ಸೊ ನಾನು ಸಾಂಬ್ರಾಣಿನ ಯೂಸ್ ಮಾಡ್ತೀನಿ. ನಾನು ಹೇಳ್ದಲ್ಲ ಬಾತ್ ಪೌಡರ್ ಅಂತ, ಅದನ್ನು ಸಹ ಯೂಸ್ ಮಾಡ್ತೀನಿ ಸಾಂಬ್ರಾಣಿಗೆ. ಅದರ ಡೀಟೇಲ್ಸ್ನ ಬೇಕು ನಿಮಗೆ, ಡೀಟೇಲ್ಸ್ ಅಂದರೆ ಕಂಪ್ಲೀಟ್ ವೀಡಿಯೋನ ನೀವು ನೋಡಿ. ಈ ರೀತಿ ಪುಟ್ ಕೈ ಪುಟ್ ಕಾಲು ಎಲ್ಲದಕ್ಕೂ ಮಗುಗೆ ಸಾಂಬ್ರಾಣಿ ಕೊಡಬೇಕು. ಆ್ಯಂಡ್ ಪಾಪು ಪ್ರೈವೇಟ್ ಪಾರ್ಟ್ಸ್ಗೆ, ಬಾಯ್ ಆಗಿರಲಿ ಗರ್ಲ್ ಆಗಿರಲಿ, ಪ್ರೈವೇಟ್ ಪಾರ್ಟ್ಸ್ಗೆ ಆ್ಯಂಡ್ ಕಿವಿಗೆ ಆ್ಯಂಡ್ ಈ ಒಂದು ಶಾಖನ ತೊಗೊಂಡು ಮಗುವಿನ ಫೇಸ್ಗೆಲ್ಲ ಮಾಡಬೇಕಾಗತ್ತೆ. ಆ್ಯಂಡ್ ಕೂದಲನ್ನ ಚೆನ್ನಾಗಿ ಆರಿಸ್ಬೇಕು, ಡ್ರೈ ಮಾಡಬೇಕು. ಮಕ್ಕಳಿಗೆ ಫ್ಯಾನ್ನ ಬೆಳೆಸಬಾರ್ದು ಅಂತಂದರೆ ತಲೆಗೆ ಸ್ನಾನ ಮಾಡಿಸಿದ್ದ ತಕ್ಷಣವೇ ಫ್ಯಾನ್ ಆನ್ ಮಾಡಬಾರ್ದು. ಯೂಶ್ವಲಿ ತಲೆಗೆ ಸ್ನಾನ ಮಾಡಿಸಿದ್ದೇನ ನಾನು ಒಂದು ಈವ್ನಿಂಗ್ವರೆಗೂ, ಯೂಶ್ವಲಿ ಬೆಳಗ್ಗೆ ಒಂದು 11ರಿಂದ 11:30 ಅಷ್ಟರಲ್ಲಿ ಪಾಪದ ಸ್ನಾನ ಆಗೋಗ್ಬಿಡತ್ತೆ. ಸೊ 11:30ಗೆ ಸ್ನಾನ ಮಾಡಿಸಿದ್ರೆ ಈವ್ನಿಂಗ್ ನೈಟೇ ನಾನು ಫ್ಯಾನ್ ಆನ್ ಮಾಡೋದು. ಎವ್ರಿ ಡೇ ಫ್ಯಾನ್ ಇರುತ್ತೆ. ಯಾಕಂತಂದರೆ ಸೆಕೆ ಆದರೆ ಮಕ್ಕಳಿಗೆ ಸೆಕೆ ಗುಳ್ಳೆ ಎಲ್ಲ ಶುರು ಆಗುತ್ತೆ. ಅದಕ್ಕೋಸ್ಕರ ಈವ್ನಿಂಗ್ ಮೇಲೆ ಒಂದು
6:37 ಮೇಲೆ ನಾನು ಫ್ಯಾನ್ ತುಂಬ ಸೆಕೆ ಆದರೆ ಫ್ಯಾನ್ ಬಳಸ್ತೀನಿ. ಸೊ ಪಾಪು ಆರಾಮಾಗಿ ನಿದ್ದೆ ಮಾಡಿಬಿಟ್ರು. ರೆಡಿ ಮಾಡಿಬಿಡ್ತೀನಿ, ಬಟ್ ಫೇಸ್ಗೆಲ್ಲ ಕ್ರೀಮ್ ಹಾಕಲ್ಲ. ಯಾಕಂತಂದರೆ ಈ ಒಂದು ಕಾಟನ್ ಹಾಕಬೇಕಲ್ಲ ಕಣ್ಮೇಲೆ, ಸೊ ಅದಕ್ಕೋಸ್ಕರ ಫೇಸ್ ಕ್ರೀಮ್ ಎಲ್ಲ ಏನು ಹಾಕಿರೋಲ್ಲ. ಜಸ್ಟ್ ಬಾಡಿ ಲೋಷನ್ ಎಲ್ಲ ಅಪ್ಲೈ ಮಾಡಿ ರೆಡಿ ಮಾಡಿ ಮಲಗಿಸ್ಬಿಡ್ತೀನಿ. ನೆಕ್ಸ್ಟು ನನ್ನ ಸ್ನಾನದ ಒಂದು ಇದು ರೆಡಿ ಮಾಡ್ಕೊಳ್ತೀನಿ. ನಾನು ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲಿ ನಿಮಗೆ ದಟ್ ನಾನು ಪ್ರತಿ ದಿನ ಸ್ನಾನ ಮಾಡುವಾಗ ಎಣ್ಣೆ ಮಸಾಜ್ ಮಾಡಿಕೊಂಡೆ ಸ್ನಾನ ಮಾಡೋದು ಅಂತ. ಇವತ್ತು ಸಹ ಎಣ್ಣೆ ಮಸಾಜ್ ಮಾಡಿಕೊಂಡು ಆ ಎಣ್ಣೆನ ವೈಪ್ ಮಾಡ್ಕೊಳ್ಳೋದಕ್ಕೆ ನಾನು ರಾಗಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಆ್ಯಂಡ್ ಬಾತ್ ಪೌಡರ್ ಸಹ ಬಳಸ್ಕೊಳ್ಬಹುದು. ಸೋಪ್ ಬಳಸೋವಂತಹ ಅವಶ್ಯಕತೆ ಇಲ್ಲ. ಇವಾಗ ನಮ್ಮ ಬಾಡಿಯಲ್ಲಿ ಕಂಪ್ಲೀಟ್ ಎಣ್ಣೆ ಹೋಗಬೇಕು ಅಂತ ಎಲ್ಲ ಏನೂ ಇಲ್ಲ. ಈ ಟೈಮಲ್ಲಿ ನಮಗೆ ಮಾಯ್ಶ್ಚರೈಸೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಇದರಿಂದ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ಸ್ಕಿನ್ ಚೇಂಜಸ್ಸು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಆಗ್ತಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ರೀತಿ ಟೆಕ್ನಿಕ್ ನೀವು ಫಾಲೋ ಮಾಡಲೇಬೇಕಾಗತ್ತೆ. ಸ್ನಾನ ಆಗಿದ ತಕ್ಷಣ ಕೃವಿ ಸಾಂಬ್ರಾಣಿ ಸೇಮ್ ಪಾಪುಗೆ ಹೇಗೆ ಮಾಡ್ಕೊಂಡು ಬರ್ತಾರೋ ನನಗೂ ಅದೇ ರೀತಿ ಮಾಡಿಕೊಂಡು ರೆಡಿ ಮಾಡಿರ್ತಾರೆ. ಆ್ಯಂಡ್ ಈಗ ಕೃವಿ ಅಡುಗೆ ಮನೆಯಲ್ಲಿ ಪಾಯಸ ಸಹ ಎಲ್ಲ ರೆಡಿ ಮಾಡ್ತಿರ್ತಾರೆ. ಸೊ ಕಂಪ್ಲೀಟ್ ಬ್ಯಾಕ್ ಟು ಬ್ಯಾಕ್ ಇರುತ್ತೆ. ಪಾಯಸ ಅಂತೆ, ಸಾಂಬ್ರಾಣಿ ಅಂತೆ, ಬಿಸಿನೀರು ನನಗೆ ಕಾಯಿಸ್ಬೇಕು. ಸೊ ಈ ರೀತಿ ನಮ್ಗೆ ಆಲ್ರೆಡಿ ಸೆಟ್ ಆಗಿರೋದ್ರಿಂದ ಈಸಿ ಆಗ್ತಿದೆ, ಅಷ್ಟೇನು ಕಷ್ಟ ಅನ್ನಿಸ್ತಿಲ್ಲ. ಅದೇ ರೀತಿ ಆರಾಮಾಗಿ ಆಟ ಆಡ್ತಿರ್ತಾರೆ, ಆಚೆನೂ ಆಟ ಆಡ್ತಿರ್ತಾರೆ, ಒಳಗಡೆ ಬರ್ತಾರೆ. ಸೊ ಅವ್ರಿಗೂ ಒಂಥರ ಇದೊಂಥರ ಫ್ರೀ ಟೈಮ್ ಆಗಿಬಿಟ್ಟಿರತ್ತೆ. ಸಾಂಬ್ರಾಣಿನ ನಾವು ನಮ್ಮ ಪ್ರೈವೇಟ್ ಪಾರ್ಟ್ಸು ಮತ್ತು ಕಿವಿಗೆ, ಫೇಸ್ಗೆ ಈ ರೀತಿ ಶಾಖ ಕೊಟ್ಕೊಳ್ಬೇಕಾಗತ್ತೆ. ಇದರಿಂದ ಸನ್ನಿ ಆಗಲ್ಲ ಆ್ಯಂಡ್ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಒಂದು ಶಾಖ ಸಿಗತ್ತೆ ಅನ್ನುವಂಥ ಒಂದು ಬಿಲೀಫು. ಅದನ್ನು ನಾವು ಫಾಲೋ ಮಾಡಬೇಕು. ಎಲ್ಲರೂ ಫಾಲೋ ಮಾಡ್ತಾರಾ ಇದನ್ನೇ ಅಂತಂದರೆ ಕೆಲವರು ಮಾತ್ರ ಫಾಲೋ ಮಾಡ್ತಾರೆ, ಇದನ್ನೆಲ್ಲ ಕೆಲವರು ಫಾಲೋನೇ ಮಾಡಲ್ಲ. ಈ ರೀತಿ ನಾವು ನಮ್ಮ ಕೂದಲನ್ನ ಆರಿಸ್ಕೊಳ್ಬೇಕಾಗತ್ತೆ. ಕೆಂಡ ಸ್ವಲ್ಪ ಆರ್ತಾ ಇತ್ತು, ಸೊ ಆಲ್ಮೋಸ್ಟ್ ಬೇಗ ಮಾಡ್ಕೊಳ್ತೀನಿ. ನಾನು ಯಾವುದೇ ರೀತಿ ಹೇರ್ ಡ್ರೈಯರ್ ಇರಬಹುದು ಅಥವಾ ಫ್ಯಾನ್ ಬಳಸ್ಕೊಂಡು ನಾನು ಕೂದಲನ್ನ ಆರಿಸ್ಕೊಳ್ಳೋದಿಲ್ಲ. ಬಿಸಿಲಿಗೆ, ರೂಮ್ಗೆ ಸ್ವಲ್ಪ ಬಿಸಿಲು ಬರುತ್ತೆ ಈ ಟೈಮಲ್ಲಿ 12 ಗಂಟೆ ಹಾಗೆ. ಸೊ ಅದರಲ್ಲೇ ಒಂದು ಸ್ವಲ್ಪ ಇದು ಮಾಡ್ಕೊಳ್ತೀನಿ. ಸೊ ಕಿವಿಗೆ, ಕಂಪ್ಲೀಟ್ ಕೈಗೆ, ಕಾಲಿಗೆ ಎಲ್ಲ ನಾವು ಈ ಶಾಖನ ತಗೊಳ್ಬೇಕು. ಆ್ಯಂಡ್ ನಾನು ಒಂದು ಪೌಡರ್ ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ, ಆ ಪೌಡರ್ ತುಂಬ ಒಳ್ಳೆಯದು. ಅದನ್ನು ನಾನು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಸ್ವಲ್ಪ ಸಾಂಬ್ರಾಣಿ ಸಹ ಹಾಕಿರ್ತೀನಿ. ಇದರಿಂದ ಒಂಥರ ಘಮ, ಸಾಂಬ್ರಾಣಿ ಅಂತಂದ್ರೆ ಸಾಂಬ್ರಾಣಿ ಅಲ್ಲ, ಬಟ್ ಈಗ ಕೆಮಿಕಲ್ ಇರೋದ್ರಿಂದ ಮಕ್ಳಿಗೆ ಅದನ್ನು ಮಾತ್ರ ಬಳಸಬಾರ್ದು. ಬಟ್ ನನ್ನ ಕೂದಲಿಗೆ ನಾನು ಆ ಸಾಂಬ್ರಾಣಿನ ಬಳಸ್ತೀನಿ. ಆ್ಯಂಡ್ ಅದಿತಿಗೂ ಪ್ರತಿ ಒಂದು ಸಲ ನಾವು ತಲೆಗೆ ಸ್ನಾನ ಮಾಡಿಸಿದಾಗ ಅವ್ರಿಗೆ ಇಷ್ಟ, ನಾನು ಸಾಂಬ್ರಾಣಿ ತೊಗೊಳ್ತೀನಿ, ನನಗೂ ಬೇಕು ಅಂತ ಎಲ್ಲ ಕೇಳ್ತಾರೆ. ಸೊ ಅವ್ರಿಗೂ ಒಂದು ಸ್ವಲ್ಪ ಕೊಟ್ಟು ನೆಕ್ಸ್ಟ್ ಪ್ರೊಸೀಜರ್ ನಮ್ಮದು ಶುರು ಆಗುತ್ತೆ. ಒಂದು ಮಿತ್ತಿದೆ, ಐ ಡೋಂಟ್ ನೋ ನೀವು ಇದನ್ನು ಫಾಲೋ ಮಾಡ್ತಿದ್ದೀರೋ ಅಥವಾ ಏನು ಅಂತ ನಂಗೆ ಗೊತ್ತಿಲ್ಲ. ಮಗುಗೆ ತಲೆಗೆ ಸ್ನಾನ ಮಾಡಿಸಿದ ತಕ್ಷಣ ಹಾಲು ಕುಡಿಸ್ಬಾರ್ದು, ಮಗುಗೆ ಕೋಲ್ಡ್ ಆಗುತ್ತೆ ಅಂತ. ಆ ರೀತಿಯೆಲ್ಲ ಏನೂ ಇಲ್ಲ. ಎಮರ್ಜೆನ್ಸಿ ಇದ್ದರೆ ದಯವಿಟ್ಟು ಕುಡಿಸಿ, ಮಗುನ ಅಳ್ಸೋಕ್ಕೆ ಹೋಗಬೇಡಿ. ಕೆಲವು ಮಕ್ಕಳುಗಳು ತುಂಬ ಅಳ್ತಿರ್ತಾರೆ, ಇನ್ನೂ ತಲೆ ಆರಿಲ್ಲ ಅಂತ ಅಂದ್ಬಿಟ್ಟು ನಾವು ಮಗುಗೆ ಹಾಲು ಕುಡಿಸಲ್ಲ. ಆ್ಯಕ್ಚುಲಿ ಮಗುಗೆ ನಾವು ತಲೆ ಅಕಸ್ಮಾತ್ ಏನಾದರೂ ಅದ್ದೆಯಿಂದ ಹಾಲು ಕುಡಿಸಿದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಸಾಂಬ್ರಾಣಿ ಕೊಟ್ಟಿದ ತಕ್ಷಣ ನಾನು ಈ ರೀತಿ ಮಲ್ಕೊಂಡು 2 ಬ್ಲ್ಯಾಂಕೆಟ್ ಹೊತ್ಕೊಂಡು ಮಲ್ಕೊಂಡು ಬಿಡ್ತೀನಿ. ಇದರಿಂದ ನಮ್ಮ ಬಾಡಿಯಲ್ಲಿರುವಂತಹ ನೀರೆಲ್ಲ ಇಳಿಯತ್ತೆ ಅಂತ. ಹೌದು, ತುಂಬ ಚೆನ್ನಾಗಿ ನೀರು ಬರಬೇಕು ಬಾಡಿಯಿಂದ. ಅದರಿಂದ ನಮ್ಮ ವೆಯ್ಟ್ ಲಾಸ್ಗೂ ಸಹ ಹೆಲ್ಪ್ ಆಗುತ್ತೆ. ಆದರೆ ಇನ್ನೊಂದೇನು ಅಂತಂದರೆ, ನೀವೇನಾದರೂ ಸರಿಯಾಗಿ ತಲೆ ಆರಿಸ್ಕೊಂಡಿಲ್ಲ ಅಂತಂದರೆ ತಲೆ ಭಾರ ಬರುವಂತಹ ಚಾನ್ಸಸ್ ಇರುತ್ತೆ, ತಲೆ ನೋವೆಲ್ಲ ಬರುತ್ತೆ. ಕೂದಲನ್ನ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ. ನೀವು ಡ್ರೈಯರ್ನೂ ಸಹ ಬಳಸ್ಬೋದು. ಫ್ಯಾನ್ನ ಅವಾಯ್ಡ್ ಮಾಡಿ ಅಷ್ಟೇ, ದಟ್ ಈಸ್ ಇಂಪಾರ್ಟೆಂಟ್ ಟಿಪ್. ಎದ್ದಿದ ತಕ್ಷಣ ಒಂದು 10 to 15 ಮಿನಿಟ್ಸ್ ಮಲ್ಕೊಳ್ತೀನಿ. ನೀರೆಲ್ಲ ಕಂಪ್ಲೀಟ್ ತುಂಬ ಸೆಕೆ ಆಗ್ತಿದೆ ಅಂತಂದಾಗ ಎದ್ಬಿಡ್ತೀನಿ. ಅಷ್ಟರಲ್ಲಿ ಕೃವಿ ಪಾಯಸ ತಂದು ಇಟ್ಟಿರ್ತಾರೆ ರೂಮಲ್ಲಿ.
ಬಾಯ್ ಚಿನಿ ಇಲ್ಲ ಹತ್ತು ಮೇಲೆ ಹತ್ತು ಬಿಡ್ವಾ ಇಲ್ಲ ಪಾಪು ನಾನು ಹೊಗೆ ಹಾಕೊಂಡಿಲ್ವಾ ಅದು ಇದು ನಾನು ಸಾಂಬ್ರಾಣಿ ಹಾಕಿಸ್ಕೊಂಡಿದ್ದೆ ಅಲ್ವಾ ಪಾಪ ಸಾಂಬ್ರಾಣಿ ಹಾಕಿಸ್ಕೊಂಡಿದ್ವಲ್ಲ ಅದು ಮನೇನ್ ಸುಟ್ಟೋಗಿಲ್ಲ ಏನ್ ಇಮ್ಯಾಜಿನೇಷನ್ ಏನ್ ಕ್ರಿಯೇಟಿವಿಟಿ ಹ್ಯಾಟ್ಸ್ ಆಫ್ ಡಾಡ ಕರೀತಿದ ನೋಡು ನಾನು ರೂಮಲ್ಲೇ ಇದ್ದೀನಿ ಡಾಡ ಅಂತ ಹೇಳು ನಿನ್ ಮಗಳು ಏನ್ ಕೇಳ್ತಾ ಮನೆ ಸುಟ್ಟೋಯ್ತಾ ಕೇಳಿಸ್ಕೊಂಡ್ರೆ ಅದಿತಿ ಏನು ಹೇಳ್ತಿದ್ದಾರೆ ಅಂತ ಸಾಂಬ್ರಾಣಿ ಎಲ್ಲ ನಾನು ಕೊಡಿಸ್ಕೊಂಡೆ ಅದಾದಮೇಲೆ ಬಂದರು ರೂಮೆಲ್ಲ ಫುಲ್ ಹೊಗೆ ಆಗಿತ್ತು ಅಮ್ಮ ಮನೆಯೆಲ್ಲ ಸುಟ್ಟೋಯ್ತಾ ಅಂತ ಕೇಳ್ತಿದ್ದಾರೆ ಮಕ್ಕಳು ಎಷ್ಟು ಚೆನ್ನಾಗಿ ರಿಲೇಟ್ ಮಾಡ್ತಾರಲ್ಲ ರೀಸೆಂಟಾಗಿ ಅಹಮದಾಬಾದದು ಒಂದು ಇದು ಕ್ರ್ಯಾಶ್ ಆಗಿತ್ತಲ್ಲ ಅದನ್ನು ವೀಡಿಯೋಸ್ ನೋಡ್ತಿದ್ದಾಗ ಅಬ್ಸರ್ವ್ ಮಾಡಿದ್ದಾರೆ ಅದನ್ನು ಅವರು ರಿಲೇಟ್ ಮಾಡ್ಕೊಂಡಿದ್ದಾರೆ ಸೊ ನಂದು ಪಾಯಸ ಎಲ್ಲ ಕುಡಿದ್ಮೇಲೆ ಪಾಪುಗೆ ಫೀಡ್ ಮಾಡಿಸ್ತೀನಿ ಫೀಡ್ ಒಂದು 15 ಮಿನಿಟ್ಸ್ ಮಾಡಿಸ್ತೀನಿ ಕೆಲವೊಂದು ಸಲ ಲಿಟಲ್ ನೆತ್ತಿಗೆ ಏರಿಸ್ಕೊಂಡು ಬಿಡ್ತಾರೆ ಐ ಥಿಂಕ್ ದಟ್ ಈಸ್ ಕಂಪ್ಲೀಟ್ಲಿ ಆಲ್ ರೈಟ್ ಎಲ್ಲ ಮಕ್ಳುಗಳು ಆ ರೀತಿ ಮಾಡ್ತಾರೆ ಫೋರ್ಸಾಗಿ ಕುಡಿತಿರ್ತಾರೆ ಅಲ್ವಾ ಸಕ್ ಮಾಡ್ತಾ ಕುಡಿಸಿದ ತಕ್ಷಣ ನಾನು ಬರ್ಪ್ ಮಾಡಿಸ್ತೀನಿ ಒಂದು 10-15 ನಿಮಿಷ ಕೆಲವೊಂದು ಸಲ ಬೇಗ ಬರ್ಪ್ ಮಾಡಿಬಿಡ್ತಾರೆ ಕೆಲವೊಂದು ಸಲ ಬರ್ಪ್ ಮಾಡಲ್ಲ ಬರ್ಪ್ ರಿಲೇಟೆಡ್ ನನಗೆ ತುಂಬ ಕ್ವೆರೀಸ್ ಬರ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ ಅದ್ರ ಬಗ್ಗೆ ನಾನು ಕಮಿಂಗ್ ಡೇಸಲ್ಲಿ ಹೇಳ್ತೀನಿ ಏನು ಮಾಡಬೇಕು ಬರ್ಪ್ ಮಾಡಿಸೋದಕ್ಕೆ ಆ್ಯಂಡ್ ನೆತ್ತಿಗೆ ಹೇರಿಸ್ಕೊಂಡಾಗ ಏನೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಲಿಟಲ್ ಹೇಗೆ ಫೀಡ್ ಮಾಡಿಸಿ ಅವ್ರನ್ನ ನಿದ್ದೆ ಮಾಡಿಸ್ದೆ ನೆಕ್ಸ್ಟು ನಾನು ಎದ್ಬಿಟ್ಟು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡಿರಲಿಲ್ಲ ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಕೃವಿ ನನಗೆ ಮಧ್ಯಾಹ್ನ ಊಟಕ್ಕೆ ಪಾಯಸ ಸ್ವಲ್ಪ ಕುಡಿದ್ದೆ ಅಲ್ವಾ ಒಂದು ಸ್ವಲ್ಪ ಹೊತ್ತಾದಮೇಲೆ ನನಗೆ ವೆಜಿಟೇಬಲ್ಸ್ ಸಾರ್ಟ್ ಮಾಡಿಕೊಟ್ಟಿದ್ರು ಇದಕ್ಕೆ ಹಾಕಿರೋದು ಬೀನ್ಸ್ ಕ್ಯಾರೆಟ್ ಆ್ಯಂಡ್ ಬೀಟ್ರೂಟ್ ಈ 3 ವೆಜಿಟೇಬಲ್ಸ್ನ ಚೆನ್ನಾಗಿ ಅಂದರೆ 3 ವಿಷಲ್ ಕೂಗಿಸ್ಕೊಂಡಿದ್ದಾರೆ ಅದನ್ನು ತುಪ್ಪ ಹಾಕಿ ಒಂದು ಸ್ವಲ್ಪ ಉಪ್ಪು ಆ್ಯಂಡ್ ಮೆಣಸು ಪೌಡರು ಆ್ಯಂಡ್ ಜೀರಾ ಪೌಡರ್ನ ಹಾಕಿ ಸಾರ್ಟ್ ಮಾಡಿ ಇದೇ ನನಗೆ ಮಧ್ಯಾಹ್ನದ ಊಟ ತರಕಾರಿ ಈ ಟೈಮಲ್ಲಿ ಎಷ್ಟು ತಿಂತೀವೋ ಅಷ್ಟು ಒಳ್ಳೆಯದು ಕಾನ್ಸ್ಟಿಪೇಷನ್ ರಿಲೀಫ್ ಮಾಡುತ್ತೆ ಆ್ಯಂಡ್ ನಮಗೆ ಸಿಗಬೇಕಾಗಿರುವಂತಹ ನ್ಯೂಟ್ರಿಷನ್ ಸಿಗುತ್ತೆ ಎದೆ ಹಾಲು ಕುಡಿಸುವಾಗ ನಮ್ಮ ನ್ಯೂಟ್ರಿಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಿತಿಗೂ ಸಹ ತಿನ್ನಿಸ್ತಾ ಇದ್ದೆ ನಾನೇನು ತಿಂತೀನೋ ಅದಿತಿನೂ ತಿನ್ನಬೇಕು ಮಕ್ಕಳೇ ಹಾಗೆ ಅಲ್ವಾ ಅವ್ರು ಊಟ ಮಾಡಿದ್ರೂ ಸಹ ಅಮ್ಮನ ತಟ್ಟೆಯಲ್ಲಿ ಅಪ್ಪನ ತಟ್ಟೆಯಲ್ಲಿ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ ಈವನ್ ಅದಿತಿನೂ ಅದೇ ರೀತಿ ಮಾಡ್ತಿದ್ದಾರೆ ನಾವು ಅದೇ ರೀತಿ ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ವಿ ಅಂತ ನಂಗೆ ಅದೆಲ್ಲ ನೆನಪಾಗುತ್ತೆ ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿ ಹೋಗಿಬಿಡತ್ತೆ ಊಟ ಟೈಮು ಊಟ ಮುಗಿಸಿ ನೆಕ್ಸ್ಟು ಕ್ಯಾಂಗ್ರೋ ಮದರ್ ಕೇರ್ ಮಾಡಿಕೊಂಡು ಅದಿತಿನೂ ನಿದ್ದೆ ಮಾಡಿಸಿ ಮಲ್ಕೊಳ್ಳೋದು ರೆಸ್ಟಿಂಗ್ ಟೈಮ್ ಸೊ ತಲೆಗೆ ಸ್ನಾನ ಮಾಡಿದ ದಿನ ಈ ರೀತಿ ನನ್ನ ರೊಟೀನ್ ಇರುತ್ತೆ ಐ ಹೋಪ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಾರ್ನಿಂಗ್ ಟು ನೈಟ್ ರೊಟೀನ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಇದೆ ಐ ವಿಲ್ ಡೆಫಿನೆಟ್ಲಿ ಟ್ರೈ ಮೈ ಬೆಸ್ಟ್ ಮಾರ್ನಿಂಗ್ ಟು ನೈಟ್ ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಸಾಂಬ್ರಾಣಿಗೆ ಏನೇನೆಲ್ಲ ಹಾಕ್ತೀನಿ ಬಾತ್ ಪೌಡರ್ ಅಂತ ಹೇಳ್ದೆ ಅಲ್ಲ ಆ ಬಾತ್ ಪೌಡರ್ನ ನಾನು ಸಿರಿಮನೆ ವೆಂಚರ್ಸಿಂದ ತರಿಸ್ಕೊಂಡಿರೋದು ಕೆಲವ್ರಿಗೆ ಗೊತ್ತಿರುತ್ತೆ ಬಾಣಂತನದ ಟೈಮಲ್ಲಿ ಫಸ್ಟ್ ಸ್ನಾನ ಮಾಡಿಸುವಾಗ ಕೆಲವು ಸೊಪ್ಪುಗಳನ್ನೆಲ್ಲ ತಂದು ಮಾಡಿಸ್ತಾರೆ ಈವನ್ ಅದಿತಿ ಬಾಣಂತನದಲ್ಲೂ ನಾನು ಅದೇ ರೀತಿ ಮಾಡಿದ್ದು ಬಟ್ ಈಗ ನಾನು ಅದನ್ನೆಲ್ಲ ಕಲೆಕ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಆ ವೆಬ್ಸೈಟಲ್ಲಿ ಚೆಕ್ ಮಾಡಿದಾಗ ಆ ರೀತಿ ಅವೈಲೇಬಲ್ ಇತ್ತು ಅದಕ್ಕೋಸ್ಕರ ತರಿಸ್ಕೊಂಡೆ ಸಾಂಬ್ರಾಣಿಗೆ ನಾನೇನು ಬೆಳೆಸ್ತೀನಿ ಮುದುಬಲಾಗೂ ಇದನ್ನೇ ಬಳಸೋದು ಸಾಸಿವೆ ಅಂದರೆ ಬಿಳಿ ಸಾಸಿವೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಈ ಬಾತ್ ಲೀವ್ಸಲ್ಲಿ ಏನೇನಿರುತ್ತೆ ಅಂತಂದರೆ ನೀಲಗಿರಿ ಪೌಡರ್ ಇರುತ್ತೆ ನೀಲಗಿರಿ ಅದಾದಮೇಲೆ ಬೇವಿನ ಸೊಪ್ಪು ಮ್ಯಾಂಗೋ ಲೀವ್ಸು ಪಾರಿಜಾತ ಆಮೇಲೆ ಗ್ರೀನ್ ಗ್ರಾಸ್ ಬೆಳೆಸಿರ್ತಾರೆ ತುಳಸಿ ಇದೆಲ್ಲ ಇರೋದ್ರಿಂದ ನಮಗೆ ಸಿಗಬೇಕಾಗಿರುವಂತಹ ಒಂದು ಅಂಶ ಅಂತಂದರೆ ನೀರು ಹಾಕ್ತಾರೆ ಅದನ್ನೆಲ್ಲ ಬೇಯಿಸಿ ಆ ಸೊಪ್ಪುಗಳನ್ನೆಲ್ಲ ಬೇಯಿಸಿ ಕೆಲವರು ನೀರು ಹಾಕ್ತಾರೆ ಸ್ಟಾರ್ಟಿಂಗಲ್ಲಿ ಅದೆಲ್ಲ ಇದರಲ್ಲೇ ಇರೋದ್ರಿಂದ ನಾನು ಈ ಬಾತ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ ವಾರಕ್ಕೆ ಒಂದ್ಸಲ ಈ ಬಾತ್ ಪೌಡರ್ನ ಹಾಕ್ಕೊಂಡು ಸ್ನಾನ ಸಹ ಮಾಡ್ತೀನಿ ಇದನ್ನು ಸಾಂಬ್ರಾಣಿಗೂ ಸಹ ಹಾಕ್ಕೊಳ್ತಿದ್ದೀನಿ ತುಂಬ ಒಳ್ಳೆಯದು ನೀವು ಇದನ್ನು ತರಿಸ್ಕೊಳ್ಬೇಕು ಅಂತಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಚೆಕ್ ಸಿರಿಮನೆ ವೆಂಚರ್ಸ್ ಅವರ ಹತ್ರ ಈ ಬಾತ್ ಪೌಡರ್ ಅವೈಲೇಬಲ್ ಇದೆ ಸಾಂಬ್ರಾಣಿನ ನಾನು ಇದನ್ನೇ ಬಳಸ್ತಾ ಇರೋದು ತಲೆಗೆ ಆರಿಸ್ಕೊಳ್ಳೋದಕ್ಕೆ ನಾನು ಈ ಸಾಂಬ್ರಾಣಿನ ಬಳಸ್ತಾ ಇದ್ದೀನಿ ಇದನ್ನು ನಾನು ಆರ್ಗ್ಯಾನಿಕ್ ಶಾಪಿಂದ ತರಿಸ್ಕೊಂಡಿರೋದು
ಈ ಒಂದು ಬಾತ್ ಪೌಡರ್ನ ಸ್ನಾನಕ್ಕೂ ಸಹ ನೀವು ಬಳಸ್ಕೊಳ್ಬಹುದು. ಅರಿಶಿನ ನಾನು ವಾರಕ್ಕೆ 1 ದಿನ ಅಥವಾ 2 ದಿನ ಸ್ನಾನದ ನೀರಿಗೆ 1/4 ಚಮಚ ಅರಿಶಿನ ಹಾಕಿ ಅದರಿಂದ ಸ್ನಾನ ಮಾಡ್ತೀನಿ. ಮೈಗೆ ಸ್ನಾನ ಮಾಡುವಾಗ ಅದನ್ನು ಹಾಕ್ಕೊಳ್ತೀನಿ ಬಾಡಿ ಕಂಪ್ಲೀಟು. ಇದು ಕಂಪ್ಲೀಟ್ ಹೋಮ್ ಮೇಡ್ ಅರಿಶಿನ. ಇದು ಸಿರಿಮನೆ ವೆಂಚರ್ಸಿಂದನೇ ತರಿಸ್ಕೊಂಡಿರೋದು. ತುಂಬ ಚೆನ್ನಾಗಿದೆ. ಕಂಪ್ಲೀಟ್ ಎಷ್ಟು ಚೆನ್ನಾಗಿ ಅರೋಮಾ ಇದೆ ಗೊತ್ತಾ. ಯಾವುದೇ ರೀತಿ ನಮಗೆ ಸ್ಕಿನ್ ಅಲರ್ಜೀಸು, ಸ್ಕಿನ್ ಪ್ರಾಬ್ಲಮ್ಸ್ ಬರದಿರೋ ರೀತಿ ನೋಡ್ಕೊಳ್ಳುತ್ತೆ. ಆ್ಯಂಡ್ ಮಗುಗೆ ನಾನು ಮುದುಬುಲಾಗೂ ಸಹ ಅರಿಶಿನ ಬಳಸ್ತೀನಿ. ಯಾವ ರೀತಿ ಬಳಸ್ತೀನಿ ಅಂತ ಮುಂದಿನ ವ್ಲಾಗ್ಸಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಇನ್ಫಾರ್ಮೇಷನ್ ಆ್ಯಂಡ್ ನಮ್ಮ ಒಂದು ಡೈಲಿ ರೊಟೀನ್ ಜೊತೆ ಸಿಗ್ತೀನಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಬಾಯ್.